ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ನಮ್ಮ ಹೆಮ್ಮೆಯ ಕನ್ನಡದ ಹಬ್ಬ ಶುರು ನಾಳೆಯಿಂದ. ಎಲ್ಲಾ ಹಬ್ಬಗಳನ್ನು ಹೆಂಗ್ ಹೇಳ್ಬೇಕು ಹೇಳಿ ನಾವು? ನಾಳೆ ಹಬ್ಬ ಗುರು, ನಾಡಿದ ಹಬ್ಬ ಗುರು ಅಂತ ಹೇಳ್ಬೇಕು. ಬಟ್ ನವೆಂಬರ್ 1 ನಾಳೆಯಿಂದ ಹಬ್ಬ ಗುರು ಅನ್ಬೇಕು. ಅಂದ್ರೆ ತಿಂಗಳು ಪೂರ್ತಿ ಆಚರಿಸ್ತೀವಿ ಗುರು. ನಮ್ಮನ್ನ ಯಾರು ಕೇಳೋರು? ಅದ್ರಲ್ಲೂ ಎಸ್ಪೆಷಲಿ ಕನ್ನಡ ರಾಜ್ಯೋತ್ಸವಕ್ಕೆ ಕಳೆ ಬರೋದೇನೆ ಡ್ರೈವರ್ಸ್ ಗಳಿಂದ. ಮನೆ ಹಬ್ಬಗಳು ಇರುತ್ತಲ್ಲ, ಆ ಹಬ್ಬನು ಅಷ್ಟು ಗ್ರ್ಯಾಂಡ್ ಆಗಿ ಆಚರಣೆ ಮಾಡ್ತಾರೋ ಇಲ್ವೋ, ಕನ್ನಡ ರಾಜ್ಯೋತ್ಸವನ ಮಾತ್ರ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಇದು ಕರುನಾಡ ಮನೆ ಮನೆ ಹಬ್ಬ. ಅಂಡ್ ಬೇರೆ ಸ್ಟೇಟ್ ಇಂದ ಬಂದಿರೋ ಪ್ರತಿಯೊಬ್ಬರ ಹತ್ರ ನಾನು ಬೇಡ್ಕೊಳ್ಳೋದಿಷ್ಟೇನೆ, ಬೇಡ್ಕೊಳ್ಳೋದು ಅಂತಿರೋದು, ನಾನು ಹೇಳ್ತಿರೋದು ಅಂತಿಲ್ಲ. ಸೊ ಬೇಡ್ಕೊಳ್ಳೋದಿಷ್ಟೇನೆ, ದಯವಿಟ್ಟು ಕನ್ನಡ ಕಲೀರಿ. ಕೆಲವ್ರಂತೂ 20-30 ವರ್ಷದಿಂದ ಬೆಂಗಳೂರಲ್ಲೇ ಇದ್ದು ಜಮೀನು ಮನೆ ಎಲ್ಲಾ ತಗೊಂಡ್ ಸೆಟಲ್ ಆಗ್ಬಿಟ್ಟಿರ್ತಾರ ಗುರು. ಹಂಗಿದ್ರು ಕನ್ನಡ ಮಾತಾಡಕ್ ಬರೋಲ್ಲ ಅಂತೀರಾ? ಅದೇನೋ ದೊಡ್ಡ ಅಪರಾಧ ಅನ್ನೋ ತರ ಬಿಹೇವ್ ಮಾಡ್ತಾರೆ. ಏನೋ ಕಲಿಬೇಕು ನಾವು, ಏನೋ ದಬ್ಬಾಳಿಕೆ ಅಲ್ಲ ಅದು. ರಿಕ್ವೆಸ್ಟ್ ಫಸ್ಟ್ ಮಾಡ್ಕೊಳ್ಳೋದೇ ರಿಕ್ವೆಸ್ಟ್. ನಾವು ನೀವ್ ಯಾವಾಗ ರಿಕ್ವೆಸ್ಟ್ ಗೆ ಬೆಲೆ ಕೊಡಲ್ವೋ ಅವಾಗ ದಬ್ಬಾಳಿಕೆ ಮಾಡೋದು ಶುರು ಮಾಡೋದು ನಾವು. ಆಬ್ವಿಯಸ್ಲಿ ಬೇರೆ ಸ್ಟೇಟ್ ಇಂದ ಬಂದಿರೋರ್ಗೆ ಕನ್ನಡ ಕಲೀರಿ ಅಂತ ಹೇಳ್ತಿದೀನಿ ಅಂದ್ಮೇಲೆ ಇಲ್ಲಿರೋ ಕನ್ನಡಿಗರು ಕೂಡ ಕನ್ನಡದಲ್ಲಿ ಮಾತಾಡಿ. ಸೊ ಬರೀ ಬೇರೆ ಸ್ಟೇಟ್ ಇಂದ ಬಂದಿರೋರ್ಗೆ ಕನ್ನಡ ಕಲೀರಿ ಅಂತ ಹೇಳೋದು ತಪ್ಪಾಗುತ್ತೆ. ನಾವು ಇಲ್ಲಿರೋರು ಕನ್ನಡಿಗರು ಕನ್ನಡನ ಉಳಿಸ್ಬೇಕು, ಬಳಸ್ಬೇಕು, ಬೆಳೆಸ್ಬೇಕು. ಸೊ ಪ್ರತಿಯೊಬ್ಬರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು.